ಮುಂಜಾನೆ ಯಾವ ರೀತಿ ಇರಬೇಕು? ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಬ್ರಾಹ್ಮಿ ಮುಹೂರ್ತವೆಂದರೆ ರಾತ್ರಿಯ ಕೊನೆಯ ಅವಧಿ. ಹಾಸಿಗೆಯಿಂದ ಏಳುವಾಗ ನಿಮ್ಮ ಇಷ್ಟ ದೇವರ ಸ್ಮರಣೆ ಮಾಡುತ್ತಾ ಏಳಬೇಕು. ಎದ್ದ ತಕ್ಷಣ ಕನ್ನಡಿ ನೋಡಬಾರದು. ಕನ್ನಡಿಯಲ್ಲಿ ಅಸ್ತವ್ಯಸ್ತವಾಗಿರುವ ನಮ್ಮ ಪ್ರತಿಬಿಂಬವನ್ನು ನಾವು ನೋಡಿದರೆ ದಿನವೆಲ್ಲ ಅಸ್ತವ್ಯಸ್ತವಾಗುವುದು. ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ. ಮತ್ತೊಂದು ಮುಗದೊಂದು ನೋಡುತ್ತಾ ಅಲ್ಲಿಯೇ ನಮ್ಮ ಸಮಯ ವ್ಯರ್ಥವಾಗಿ ಕಾಲಹರಣವಾಗುವುದು. ಇದೇ ದಿನದುದ್ದಕ್ಕೂ ಮುಂದುವರಿಯುವುದು. ಎದ್ದ ತಕ್ಷಣ ಮುಂಜಾನೆಯ ಶೌಚ ವಿಧಿಗಳನ್ನು ಪೂರೈಸಿ, ಮುಖಮಾರ್ಜನ ಮಾಡಿ, ಬಾಯಿ ಮುಕ್ಕಳಿಸಿ, ಹಲ್ಲುಗಳನ್ನು ಚೆನ್ನಾಗಿ ತಿಕ್ಕಿ ಸ್ವಚ್ಛ ಮಾಡಿಕೊಂಡು ರಾತ್ರಿ ತಾಮ್ರದ ಪಾತ್ರೆ ಅಥವಾ ತಂಬಿಗೆಯಲ್ಲಿಟ್ಟ ನೀರನ್ನು ಕುಡಿಯಬೇಕು. ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು. ಮಲಬದ್ಧತೆ ಸಮಸ್ಯೆ ಇರುವವರು ಈಗಾಗಲೇ ಹೇಳಿದಂತೆ ಮುಂಜಾನೆ ಎದ್ದು ತಾಮ್ರದ ತಂಬಿಗೆಯಲ್ಲಿನ ನೀರನ್ನು ಕುಡಿದು ಮುಂಜಾನೆಯ ಹಿತವಾದ ವಾತಾವರಣದಲ್ಲಿ ಸ್ವಲ್ಪ ಅಡ್ಡಾಡಿ ನಂತರ ಶೌಚಕ್ಕೆ ಹೋಗುವುದು ಒಳ್ಳೆಯದು. ವ್ಯಾಯಾಮ ಮಾಡುವುದು ಒಳ್ಳೆಯದು ಎಂದು ಹೇಳಿದರೂ ಮಾಡುವವರ ಸಂಖ್ಯೆ ಕಡಿಮೆ. ಧಾರ್ಮಿಕ ಪದ್ಧತಿಯ ಪ್ರಕಾರ ಸ್ನಾನ ಮಾಡಿದ ನಂತರ ಯೋಗ ಪ್ರಾಣಾಯಾಮಗಳನ್ನು ಮಾಡಬೇಕು. ಆದರೆ ಕಷ್ಟಕರ ವ್ಯಾಯಾಮಗಳಿಂದ ದೇಹದಲ್ಲಿ ಬೆವರು ಬಂದು ಅಶುಚಿ ಆಗುವುದರಿಂದ ವ್ಯಾಯಾಮ ಆದ ನಂತರ ಸ್ವಲ್ಪ ಕುಳಿತು ನಂತರ ಸ್ನಾನ ಮಾಡಿ. ಹೀಗೆ ಅವರವರ ಅಗತ್ಯಕ್ಕೆ ತಕ್ಕಂತೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು. ಹತ್ತಿರದಲ್ಲಿ ದೇವಸ್ಥಾನವಿದ್ದರೆ ಅಲ್ಲಿಗೆ ಹೋಗಿ ಬಂದು ನಮ್ಮ ಕೆಲಸಗಳನ್ನು ಪ್ರಾರಂಭಿಸಬಹುದು. ಒಳ್ಳೆಯದು. ಇದರಿಂದಾಗಿ ಮನಸ್ಸು ಪ್ರಶಾಂತವಾಗುವುದು. ನಾವು ಮಾಡುವ ಕೆಲಸದಲ್ಲಿ ಧನಾತ್ಮಕ ಶಕ್ತಿಯು ಸಂಚಾರವಾಗುವುದು. ಕೆಲವು ನಂಬಿಕೆಗಳ ಪ್ರಕಾರ ಮುಂಜಾನೆ ಎದ್ದ ನಂತರ ಶಂಖ, ತೆಂಗಿನಕಾಯಿ, ನವಿಲುಗರಿ, ರತ್ನ ಪಕ್ಷಿ ನೋಡಿದರೆ ಒಳ್ಳೆಯ ಅದೃಷ್ಟ ನಿಮ್ಮದಾಗುವುದು. ಮನೆಯಲ್ಲಿ ಅಥವಾ ಹತ್ತಿರದಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅವುಗಳಿಗೆ ಆಹಾರವನ್ನು ನೀಡಿ ನಂತರ ನೀವು ನಿಮ್ಮ ಉಪಹಾರವನ್ನು ಸೇವಿಸುವುದು ಒಳ್ಳೆಯ ಪದ್ಧತಿ. ಏಕೆಂದರೆ ಇದರಿಂದ ಬಹಳಷ್ಟು ದೋಷಗಳು ಪರಿಹಾರವಾಗುವವು ಎಂದು ನಂಬಲಾಗಿದೆ. ಇಲ್ಲಿಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.